ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಪ್ರೀತಿಯ ಜನರೇ, ದೇವರು ನಮ್ಮೊಟ್ಟಿಗೆ ಮಾತಾಡ್ತಾರೆ. ಹಲ್ಲೆಲೂಯಾ. ಅಪೊಸ್ತಲ ಕೊರಿಂಥಿಗಳು 18ನೇ ಅಧ್ಯಾಯ 9ನೇ ವಚನ. ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯ ಹೀಗೆ ಹೇಳುತ್ತದೆ, ನೀನು ಹೆದರಬೇಡ, ಸುಮ್ಮನೆ ಇದ್ದರೆ ಮಾತಾಡುತ್ತಲೇ ಇರು. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತದೆ, ನೀನು ಸುಮ್ಮನೆ ಇದ್ದರೆ ಮಾತಾಡುತ್ತಲೇ ಇರು, ನಾನೇ ನಿನ್ನೊಂದಿಗಿದ್ದೇನೆ. ಯೇಸು ಕ್ರಿಸ್ತನು ಹೇಳುತ್ತಾ ಇದ್ದಾನೆ, ನಾನೇ ನಿನ್ನೊಂದಿಗೆ ಇದ್ದೇನೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ನಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಾರೆ, ನಾನೇ ನಿನ್ನೊಂದಿಗಿದ್ದೇನೆ, ನೀನು ಸುಮ್ಮನಿದ್ದರೆ ಮಾತಾಡುತ್ತಲೇ ಇರು. ನಾವು ಯಾವಾಗಲೂ ದೇವರ ಆಶೀರ್ವಾದಗಳನ್ನು ನಮ್ಮ ಬಾಯಿಂದ ನುಡಿತಾ ಇರಬೇಕು. ನಾವು ನುಡಿತಾ ಇರುವಾಗ ದೇವರು ನಮ್ಮ ಸಂಗಡಿದ್ದಾನೆ. ಆತನು ಬೇಕಾಗಿರುವ ಆ ಸಮಯಕ್ಕೆ ಬೇಕಾಗಿರುವ ಮಾತುಗಳನ್ನು, ಬೇಕಾಗಿರುವ ವಾಕ್ಯಗಳನ್ನು ಎಲ್ಲವನ್ನು ದೇವರು ಕಲಿಸಿಕೊಡುತ್ತಾರೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಕಲಿಸಿಕೊಡುತ್ತಾರೆ. ಹಲ್ಲೆಲೂಯಾ. ಪವಿತ್ರಾತ್ಮನು ನಮಗೆ ಸಹಾಯ ಮಾಡುತ್ತಾನೆ. ವಾಕ್ಯ ಹೇಳುವುದಕ್ಕಾಗಲಿ, ವಾಕ್ಯ ಓದುವುದಕ್ಕಾಗಲಿ ಪವಿತ್ರಾತ್ಮನು ನಮಗೆ ಸಹಾಯ ಮಾಡುತ್ತಾನೆ. ನಾವು ಪವಿತ್ರಾತ್ಮನನ್ನು ಕೇಳಿಕೊಳ್ಳುವವರಾಗಿರಬೇಕು. ಪವಿತ್ರಾತ್ಮನೇ ನನಗೆ ಈ ವಾಕ್ಯಗಳನ್ನು ಇವತ್ತು ನಾವು ನೋಡುತ್ತೇವೆ, ಅನೇಕ ಜನರಿಗೆ ಓದೋದಕ್ಕೆ ಬರೋದಿಲ್ಲ. ಹಲ್ಲೆಲೂಯಾ. ಓದೋದಕ್ಕೆ ಬರೋದಿಲ್ಲ ಅಂದರೆ ನಾವು ಯಾವಾಗಲೂ ಬಾಯಿಂದ ಅರಿಕೆ ಮಾಡಬೇಕು, ಪರಿಶುದ್ಧ ಆತ್ಮನೇ ನನಗೆ ಸಹಾಯ ಮಾಡು, ನಾನು ವಾಕ್ಯ ಓದೋದಕ್ಕಾಗಿ ಸಹಾಯ ಮಾಡು, ನಾನು ವಾಕ್ಯಗಳನ್ನು ಹಗಲಿರುಳು ಧ್ಯಾನಿಸುವುದಕ್ಕಾಗಿ ನನಗೆ ಕೃಪೆ ಕೊಡು ಎಂದು ನಾವು ದೇವರನ್ನು ಕೇಳಿಕೊಳ್ಳಬೇಕು. ಹಲ್ಲೆಲೂಯಾ. ನಾವು ಪವಿತ್ರಾತ್ಮನನ್ನು ಕೇಳುವಾಗ ಆ ಪವಿತ್ರಾತ್ಮನು ನಮಗೆ ಸಹಾಯ ಮಾಡುತ್ತಾನೆ. ಪವಿತ್ರಾತ್ಮನು ನಮಗೆ ಬಲಪಡಿಸುತ್ತಾನೆ. ಪವಿತ್ರಾತ್ಮನು ಈಗ ನಾವು ಇದುವರೆಗೂ ಪ್ರಾರ್ಥನೆ ಮಾಡಿಲ್ಲ ಅಂದರೆ ಪವಿತ್ರಾತ್ಮನನ್ನು ಕೇಳಿಕೊಳ್ಳಬೇಕು. ಪವಿತ್ರಾತ್ಮನನ್ನೇ ನನಗೆ ಪ್ರಾರ್ಥನೆ ಮಾಡೋದನ್ನು ಕಲಿಸು. ಆಗ ದೇವರು 2000 ವರ್ಷದಿಂದ ಯೇಸು ಕ್ರಿಸ್ತನು ಇಲ್ಲಿರುವಾಗ ಶಿಷ್ಯನ ಕೇಳುತ್ತಾನೆ, ನನಗೆ ಪ್ರಾರ್ಥನೆ ಮಾಡೋದನ್ನು ಕಲಿಸಿಕೊಡು ಎಂಬುದಾಗಿ. ಹಾಗೆ ನಾವು ಪವಿತ್ರಾತ್ಮನನ್ನು ಕೇಳಿಕೊಳ್ಳಬೇಕು. ಪವಿತ್ರಾತ್ಮನೇ ನನಗೆ ಸಹಾಯ ಮಾಡು, ನಾನು ವಾಕ್ಯಗಳನ್ನು ಧ್ಯಾನಿಸುವುದಕ್ಕಾಗಿ ಸಹಾಯ ಮಾಡು. ಅಪ್ಪ ನಿನಗೆ ಸ್ತೋತ್ರವಾಗಲಿ, ನಾನು ವಾಕ್ಯ ಧ್ಯಾನಿಸುವುದಕ್ಕಾಗಿ ನನಗೆ ಸಹಾಯ ಮಾಡು ಎಂದು ಕೇಳಬೇಕು. ಆ ದೂತನು ನಿನ್ನ ಸಂಗಡಿದಾನೆ, ದೇವರೇ ನಿನ್ನ ಸಂಗಡಿರುತ್ತಾನೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ವಾಕ್ಯ ಹೇಳುತ್ತದೆ, ನಾನು ನಿನ್ನ ಸಂಗಡ ಇದ್ದಿದ್ದೇನೆ, ನೀನು ಹೆದರಬೇಡ ಎಂಬುದಾಗಿ ಹೇಳುತ್ತದೆ. ನಾವು ಹೆದರದೆ ನಾವು ಬಾಯಿ ತೆರೆದು ದೇವರಲ್ಲಿ ಬೇಡಿಕೊಳ್ಳಬೇಕು. ನಾವು ಬೇಡಿಕೊಳ್ಳುವಾಗಲೇ ದೇವರು ನಮಗೆ ಸಹಾಯ ಮಾಡುತ್ತಾನೆ, ಪವಿತ್ರಾತ್ಮನು ನಮಗೆ ಸಹಾಯ ಮಾಡುತ್ತಾನೆ. ಹಲ್ಲೆಲೂಯಾ. ಕೆಲವೊಂದು ದೇವರು ತನ್ನಾಗೆ ತಾನೇ ಬಂದು ಸಹಾಯ ಮಾಡುತ್ತಾನೆ, ಕೆಲವೊಂದು ನಾವು ಕೇಳಿದ ಮೇಲೆ ಸಹಾಯ ಮಾಡುತ್ತಾನೆ. ಹಲ್ಲೆಲೂಯಾ. ಇವಾಗ ನೋಡ್ರಿ, ಒಂದು ಕುರುಡನು ಇರ್ತಾನೆ. ಆ ಕುರುಡನು ಯೇಸು ಕ್ರಿಸ್ತನ ಬಳಿಗೆ ಹೋಗುತ್ತಾನೆ. ಯೇಸು ಕ್ರಿಸ್ತನ ಬಳಿಗೆ ಹೋಗಿದ ಮೇಲೆ ಇಲ್ಲಿ ಯಾರು ಹೋಗುತ್ತಾ ಇದ್ದಾರೆ ಅಂದರೆ ನಜರೇತಿನ ಯೇಸು ಹೋಗುತ್ತಾ ಇದ್ದಾನೆಂದು ಆ ಜನರು ಆತನಿಗೆ ತಿಳಿಸಿದ ತಕ್ಷಣ, ದಾವೀದ ಕುಮಾರನೇ, ನಜರೇತಿನ ಯೇಸುವೆ, ನನ್ನನ್ನು ಕರುಣಿಸು ಎಂಬುದಾಗಿ ದಾವೀದ ಕುಮಾರನೆಂದು ಕರೆಯುವಾಗ ಜನರೆಲ್ಲರೂ ಆತನನ್ನು ಸುಮ್ಮನೆ ಇರು ಅಂತ ಹೇಳುತ್ತಾರೆ. ನೀನು ಸಹ ವಾಕ್ಯಗಳನ್ನು ಸಾರುವುದಕ್ಕಾಗಲಿ, ಪ್ರಾರ್ಥನೆ ಮಾಡುವಾಗಲಾಗಲಿ ಕೆಲವರು ತನ್ನಲ್ಲಿರುವವರೇ, ತನ್ನ ಸುತ್ತಮುತ್ತಗಿರುವವರೇ ನಿನ್ನನ್ನು ಸುಮ್ಮನಿರು ಎಂದು ಹೇಳ್ಬೋದು. ಆದರೆ ನೀನು ಸುಮ್ಮನಿರದೆ ಯಾವ ರೀತಿ ಕುರುಡನಿಗೆ ಆಸಕ್ತಿ ಉಂಟಾಗಿತ್ತೋ ಅದೇ ಪ್ರಕಾರ ನೀನು ಆಸಕ್ತಿಯಿಂದ ನೀನು ಸುವಾರ್ತೆಯನ್ನು ಸಾರುವುದರಾಗಲಿ, ಪ್ರಾರ್ಥನೆ ಮಾಡುವುದರಲ್ಲಾಗಲಿ, ಬೈಬಲ್ ಓದುವುದರಲ್ಲಾಗಲಿ ನಿನ್ನಲ್ಲಿ ಆಸಕ್ತಿ ಇದ್ದರೆ ದೇವರು ನಿನ್ನನ್ನು ಆಶೀರ್ವಾದ ಮಾಡುತ್ತಾನೆ. ಹಲ್ಲೆಲೂಯಾ. ಆ ಕುರುಡನಲ್ಲಿ ಆಸಕ್ತಿ ಇತ್ತು. ಆ ಕುರುಡನಿಗೆ ಗೊತ್ತಿತ್ತು, ಯೇಸು ನನಗೆ ಗುಣಪಡಿಸುತ್ತಾನೆಂದು. ಹಲ್ಲೆಲೂಯಾ. ನಿನಗೆ ಯಾರು ಏನೇ ಹೇಳಿ ನಿನಗೆ ಸ್ವಂತ ಗೊತ್ತಾಗಬೇಕು, ದೇವರು ನನಗೆ ಸಹಾಯ ಮಾಡುತ್ತಾನೆ, ದೇವರು ನನಗೆ ಬಲಪಡಿಸುತ್ತಾನೆಂದು ನಾವು ನುಡಿಯುವಾಗ ದೇವರು ನಮ್ಮನ್ನು ಬಲಪಡಿಸುತ್ತಾನೆ. ಹಲ್ಲೆಲೂಯಾ. ದೇವರು ನಮಗೆ ಸಹಾಯ ಮಾಡುತ್ತಾನೆ. ಆತನು ನಮ್ಮನ್ನು ಕೈ ಬಿಡುವುದಿಲ್ಲ. ದೇವರು ಹೇಳುತ್ತಾ ಇದ್ದಾನೆ. ಆ ಕುರುಡನಿಗೇನು ಕೇಳ್ತಾನೆ? ಕುರುಡನು ಹತ್ತಿರ ಬಂದಿದಾಗ ನನ್ನಿಂದ ನಿನಗೆ ಏನಾಗಬೇಕು? ಹಲ್ಲೆಲೂಯಾ. ಆತನಿಗೆ ಗೊತ್ತು ಇವನ ಮನಸ್ಸಲ್ಲಿ
ಕಣ್ಣು ಬೇಕಂತೇಳಿ. ಆದರೂ ಯೇಸು ಕೇಳುತ್ತಾರೆ, ನನ್ನಿಂದ ನಿನಗೇನಾಗಬೇಕಂತ ಕೇಳುವಾಗ, ನನಗೆ ಕಣ್ಣು ಬೇಕು ದೇವರೇ ಎಂದು ಕೇಳುವಾಗ, ನಿನ್ನ ನಂಬಿಕೆಯಂತೆ ನಿನಗಾಗಲಿ ಎಂದು ಹೇಳಿದರು. ಹಲ್ಲೆಲೂಯಾ. ಇವತ್ತು ನೀವು ರೋಗದಲ್ಲಿ ಇರುವಾಗ ಭಯಪಡಬಾರದು. ಇವತ್ತು ನೀವು ಕಷ್ಟದಲ್ಲಿರುವಾಗ ಭಯಪಡಬಾರದು. ಯಾವುದೇ ರೋಗದ ಯಾವುದೇ ಹಾಸ್ಪಿಟಲಲ್ಲಿ ಮಲಗಿದ್ರು ಭಯಪಡಬಾರದು. ICU ವಾರ್ಡಲ್ಲಿದ್ದರೂ ಭಯಪಡಬಾರದು. ಯೇಸು ನನ್ನ ಸಂಗಡ ಇದ್ದಾನೆಂದು ನೀವು ನುಡಿಯಬೇಕು. ಯೇಸು ನನಗೆ ಆರೋಗ್ಯ ಕೊಡುತ್ತೇನೆಂದು ನೀವು ನಂಬಬೇಕು. ಯೇಸು ನೀವು ಆರೋಗ್ಯ ಕೊಡುತ್ತಾನೆಂದು ನಂಬುವಾಗಲೇ ದೇವರು ನಿಮಗೆ ಆಶೀರ್ವಾದ ಮಾಡುತ್ತಾನೆ. ನಾವೇನು ಮಾಡ್ತೀವಿ ಗೊತ್ತಾ? ರೋಗ ಬಂದಿದ್ದ ತಕ್ಷಣವೇ ಅಲ್ಲಿ ಇಲ್ಲಿ ಹೋಗಿ ಪಾಸ್ಟರ್ಗೆ ಹೋಗಲಿ, ಆ ಪಾಸ್ಟರ್ಗೆ ಹೋಗಿ ಪ್ರಾರ್ಥನೆ ಮಾಡ, ಈ ಪಾಸ್ಟರ್ ಅಲ್ಲ, ನೀವು ಸ್ವಂತವಾಗಿ ನೀವು ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ನೀವು ಪ್ರಾರ್ಥನೆ ಮಾಡುವಾಗಲೇ ನಿಮಗೆ ಬಿಡುಗಡೆವಾಗುತ್ತದೆ. ನಿಮ್ಮ ಹೃದಯದಿಂದ ನೀವು ಅರಿಕೆ ಮಾಡಬೇಕು, ಪರಿಶುದ್ಧವಾದ ದೇವರು ನನ್ನ ಸಂಗಡ ಇದ್ದಾನೆ, ಆತನು ನನಗೆ ರಕ್ಷಣೆ ಕೊಡುತ್ತಾನೆ, ಈ ರೋಗದಿಂದ ಬಿಡುಗಡೆ ಮಾಡುತ್ತಾನೆಂದು ನೀವು ನಿಮ್ಮ ಬಾಯಿಂದ ನುಡಿಬೇಕು. ನಿಮ್ಮ ಹೃದಯದಲ್ಲಿ ನೀವು ನುಡಿಯುವಾಗ ದೇವರ ಆತ್ಮ ನಿಮ್ಮ ಮೇಲೆ ಇಳಿದು ಬರುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಸೇವಕರ ಕೈಯಿಂದ ಪ್ರಾರ್ಥನೆ ಮಾಡಿಸ್ಕೊಳ್ಳೋದು ಒಳ್ಳೆಯದೇ. ಆದರೂ ನೀನು ಸ್ವಂತವಾಗಿ ನೀನು ತೀರ್ಮಾನ ಮಾಡಬೇಕು. ಯೇಸು ನನಗಾಗಿ ಸತ್ತಿದ್ದಾನೆ, ಯೇಸು ನನಗಾಗಿ ಕಲ್ವೆರೆ ಸಿಲ್ವೆಯನ್ನು ಹೊತ್ತಿದ್ದಾನೆ, ಯೇಸು ನನ್ನ ಪಾಪವನ್ನು ಹೊತ್ತಿದ್ದಾನೆ, ಯೇಸು ಸತ್ತು 3ನೇ ದಿವಸ ಜೀವಿತವಾಗಿ ಬಂದಿದ್ದಾನೆ, ಆತನು ಜೀವಿತವಾಗಿದ್ದಾನೆ, ಆತನ ವಾಕ್ಯ ಜೀವವಾಗಿದೆ. ಸತ್ತರೂ ನೀನು ಬದುಕುತ್ತೆ ಎಂಬುದಾಗಿ ದೇವರ ವಾಕ್ಯ ಹೇಳಿದೆ. ನಾನು ಬದುಕು